ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡಿ, ಸ್ಟಾಕ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕು. ಜಸ್ಟ್ ಹೋಟೆಲ್ ಮಾಲೀಕರು ಪರದಾಡ್ತಾ ಇಲ್ಲ, ದೇವಸ್ಥಾನಗಳಲ್ಲಿ ಪರದಾಟ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಪಿಜಿಗಳಲ್ಲಿ ವಿದ್ಯಾರ್ಥಿಗಳು ಊಟ ಸಿಗಲ್ವಾ ಅನ್ನುವಂಥ ಆತಂಕದಲ್ಲಿದ್ದಾರೆ. ಕಾರಣ ಪಿಜಿಗಳಲ್ಲೂ ಕೂಡ ಸಿಲಿಂಡರ್ ಸರಬರಾಜು ಆಗ್ತಾ ಇಲ್ಲ. ಬೆಂಗಳೂರಲ್ಲಿ ಇನ್ನೂ ಕೂಡ ಸುಧಾರಿಸಿಲ್ಲ ಪಿಜಿಗಳ ಸ್ಥಿತಿ. ಯಾಕೆ? ಸಿಲಿಂಡರ್ ಇಲ್ಲದೆ ಸೌದೆ ಒಲೆ ಮೊರೆ ಹೋಗಿದ್ದಾರಂತೆ ಪಿಜಿ ಮಾಲೀಕರು. ಪಾಪ ವಿದ್ಯಾರ್ಥಿಗಳಿಗೆ ಕೊಡಬೇಕಲ್ಲ ಊಟ ತಿಂಡಿ. ಪಿಜಿಗಳ ಮುಂದೆಯೇ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರಂತೆ ಅಲ್ಲಿನ ಸಿಬ್ಬಂದಿ. ವೈಟ್ ಫೀಲ್ಡ್ ಭಾಗದ ಪಿಜಿಗಳಲ್ಲಿ ಸೌದೆ ಒಲೆಯಲ್ಲೇ ಅಡುಗೆ ತಯಾರಾಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಕಾರಣ ಸಿಲಿಂಡರ್ ಸಿಕ್ಕಿಲ್ಲ. ರಸ್ತೆ ಬದಿಯಲ್ಲೇ ಒಲೆ ಹಚ್ಚಿ ಅಡುಗೆ ತಯಾರು ಮಾಡೋದಕ್ಕೆ ಸಿಬ್ಬಂದಿ ಮುಂದಾಕಿದ್ದಾರೆ. ಪಿಜಿ ನಿವಾಸಿಗಳಿಗೆ ಆಹಾರ ನೀಡೋದಕ್ಕೆ ರಸ್ತೆ ಬದಿಯಲ್ಲೇ ಅಡುಗೆ ಮಾಡ್ತಿದ್ದಾರಂತೆ ಪಿಜಿಯ ಮಾಲೀಕರು ಮತ್ತು ಇನ್ಫ್ಯಾಕ್ಟ್ ಸಿಬ್ಬಂದಿ. ವೈಟ್ ಫೀಲ್ಡ್ನ ASR ಲೇಔಟ್ನಲ್ಲಿರುವಂತಹ ಪಿಜಿ ಸಿಲಿಂಡರ್ ಕಂಪ್ಲೀಟ್ ಖಾಲಿಯಾಗಿದೆ. ಸ್ಟಾಕ್ಗಳು ಇಲ್ಲ, ಬರ್ತಾ ಇಲ್ಲ. ಹಾಗಾಗಿ ಎಷ್ಟು ದಿನ ಅಂತ ಉಪವಾಸ ಇರೋಕ್ಕಾಗುತ್ತೆ? ಪಾಪ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಕೊಡಬೇಕಲ್ಲ ಊಟ ತಿಂಡಿ ಎಲ್ಲ. ಹಾಗಾಗಿ ಪಿಜಿ ಮುಂದೆ ನೋಡಿ ಸೌದೆ ಒಲೆ ತಂದು ಒಲೆಯಲ್ಲಿ ಅಡುಗೆ ಮಾಡ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಅಟ್ಲೀಸ್ಟ್ ಹೊಟ್ಟೆ ತುಂಬೋದಕ್ಕೆ ಒಂದು ಯಾವುದಾದ್ರೂ ಪದಾರ್ಥ ಸಿದ್ಧವಾದರೆ ಸಾಕಲ್ಲ, ಆ ರೀತಿಯ ಪ್ರಯತ್ನಗಳನ್ನು ಪಿಜಿ ಮಾಲೀಕರು ತೆಗೆದುಕೊಂಡಿದ್ದಾರೆ. ಸಿಬ್ಬಂದಿ ಅಡುಗೆ ತಯಾರು ಮಾಡ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ.